ಗೂಗಲ್ ಅಥೆಂಟಿಕೇಟರ್ ಎಕ್ಸ್ಟೆನ್ಷನ್ ಅಂತ ನೀವು ನಿಮ್ಮ ಕ್ರೋಮಲ್ಲಿ ಟೈಪ್ ಮಾಡಿ. ಎಕ್ಸ್ಟೆನ್ಷನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಗೂಗಲ್ ಅಥೆಂಟಿಕೇಟರ್ ಎಕ್ಸ್ಟೆನ್ಷನ್ ಕ್ರೋಮ್ ಅಂತ ಬರುತ್ತೆ. ಎಕ್ಸ್ಟೆನ್ಷನ್ ಟೈಪ್ ಮಾಡಿ. ನೆಕ್ಸ್ಟ್ ಎಂಟರ್ ಕ್ಲಿಕ್ ಮಾಡಿ. ಎಂಟರ್ ಕ್ಲಿಕ್ ಮಾಡಿದ್ಮೇಲೆ ಆಪ್ಷನ್ ನಂಬರ್ ಫಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಯಾಡ್ ಕ್ರೋಮ್ ಅಂತ ಇರುತ್ತೆ. ಯಾಡ್ ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಡ್ ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಡ್ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಯಾಡ್ ಎಕ್ಸ್ಟೆನ್ಷನ್ ಅಂತ ಆಪ್ಷನ್ ಬರುತ್ತೆ. ಯಾಡ್ ಎಕ್ಸ್ಟೆನ್ಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾಡ್ ಎಕ್ಸ್ಟೆನ್ಷನ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಪ್ಷನಲ್ಲಿ ಆ್ಯಡ್ ಎಕ್ಸ್ಟೆನ್ಷನ್ ಬರುತ್ತೆ. ಆ್ಯಡ್ ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಗೂಗಲ್ ಅಥೆಂಟಿಕೇಟರ್ ಅಂತ ಕಾಣ್ತಾ ಇರುತ್ತೆ ನೋಡಿ. ಗೂಗಲ್ ಅಥೆಂಟಿಕೇಟರ್ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಅಥೆಂಟಿಕೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಎಡಿಟ್ ಆಪ್ಷನ್ ಇರುತ್ತೆ ನೋಡಿ, ಆರೋ ಮಾರ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಪ್ಲಸ್ ಸಿಂಬಲ್ ನಿಮಗೆ ಪ್ಲಸ್ ಸಿಂಬಲ್ ಕಾಣ್ತಾ ಇರುತ್ತೆ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನ್ಯುವಲಿ ಎಂಟರ್ ಅಂತ ಇದೆಯಲ್ಲ, ಮ್ಯಾನ್ಯುವಲಿ ಎಂಟ್ರಿಗೆ ಹಾಕಿ ಐ ಡಿ ನಂಬರ್ ಫಸ್ಟ್ ಮೆನ್ಷನ್ ಮಾಡಿ. ಅಲ್ಲಿ ಐ ಡಿ ಯಾವುದು ಅಂತ ಐ ಡಿ ಮೆನ್ಷನ್ ಮಾಡಾದ ನಂತರ ನಿಮಗೆ ಬಂದಿರುವಂಥ ಸೆಕ್ಯೂರಿಟಿ ಕೋಡ್ನ ಸೆಕೆಂಡಲ್ಲಿ ನಿಮಗೆ ಸೀಕ್ರೆಟ್ ಅಲ್ಲಿ ಮೆನ್ಷನ್ ಮಾಡಿ. ಅಲ್ಲಿ ಸೆಕ್ಯೂರಿಟಿ ಕೋಡ್ ಮೆನ್ಷನ್ ಮಾಡಿ ಯಾಡ್ ಕೊಡಿ. ಯಾಡ್ ಕೊಟ್ಟರೆ ನಿಮಗೆ ಕೋಡ್ ಜನ್ರೇಟ್ ಆಗುತ್ತೆ. ಈ ಕೋಡ್ನ ನೀವು ನಿಮ್ಮ ಗೂಗಲ್ ಅಥೆಂಟಿಕೇಟರ್ ಅಂದರೆ ನಮ್ಮ ಏನು ಇ ಸ್ಟಾಂಪಿಂಗ್ ಪೇಜ್ ಇದೆ ಆ ಪೇಜಲ್ಲಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ಕೋಡ್ನ ಆ್ಯಡ್ ಮಾಡಿ. 1 ಸೆಕೆಂಡ್. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ಕೋಡ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ಅಲ್ಲಿ ನಿಮಗೆ ಸಬ್ಮಿಟ್ ಅಂತ ಆಪ್ಷನ್ ಇರ್ತದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ. ಅಲ್ಲಿ ಯಾವ ಪ್ರೆಸೆಂಟ್ ಕೋಡ್ ಡಿಸ್ಪ್ಲೇ ಆಗ್ತಾ ಇರುತ್ತೋ ಅದನ್ನೇ ಹಾಕಬೇಕು ನೋಡಿ. ನೀವು ಅದೇ ರೀತಿ ಇನ್ನೊಂದು ಅಂದರೆ ಸೂಪರ್ವೈಸರ್ ಐ ಡಿನ ಹೇಗೆ ನೀವು ಇದರಲ್ಲೇ ಲಾಗಿನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೇಮ್ ಅಲ್ಲಿ ಎಡಿಟ್ ನಿಮಗೆ ಆಪ್ಷನ್ ಇರುತ್ತೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಕ್ಲಿಕ್ ಕೊಟ್ಟ ನಂತರ ನಿಮಗೆ ಅಲ್ಲಿ ಪ್ಲಸ್ ಆ ಮಾರ್ಕ್ ಕಾಣುತ್ತೆ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಆಪ್ಷನ್ ಮ್ಯಾನ್ಯುವಲಿ ಎಂಟ್ರಿ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಮತ್ತು ಐ ಡಿ ನಂಬರ್ ಸೆಕೆಂಡ್ ಮೆನ್ಷನ್ ಮಾಡಿ ನೀವು ಆಪ್ಷನ್ ನಂಬರ್ ಏನು ಕೋಡ್ ಬಂದಿರುತ್ತೆ ಆ ಕೋಡ್ನ ಮೆನ್ಷನ್ ಮಾಡಿ. ಕೋಡ್ನ ನೀವು ಮೆನ್ಷನ್ ಮಾಡಿ ಓಕೆ ಕೊಟ್ಟರೆ ನಿಮಗೆ ಸೆಕೆಂಡ್ ಐ ಡಿದು ಕೋಡ್ ಎಂಟ್ರಿ ಆಗುತ್ತೆ. ಸೆಕೆಂಡ್ ಐ ಡಿದು ಕೋಡ್ ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ 2 ಐ ಡಿದು ಕೋಡ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೂಪರ್ವೈಸರ್ ಐ ಡಿ ಕೋಡ್ ಸೂಪರ್ವೈಸರ್ಗೆ ಹಾಕಿ, ಯೂಸರ್ ಐ ಡಿ ಕೋಡ್ ಯೂಸರ್ಗೆ ಹಾಕಿ.